ಸರ್, ಈಗ ಕಸದ ಮಾಫಿಯಾ ಅಂತ ಪ್ರಸ್ತಾಪ ಮಾಡಿದ್ರೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ವಹಿಸುತ್ತೆ ಅಂತ ಸರ್? ನೋಡಪ್ಪ, ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಇವತ್ತು ನಾವು ಇದಕ್ಕೆ ಕಡಿಮೆ ಮಾಡಬೇಕು ಅಂತೇಳಿ ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಎಲ್ಲ ಪ್ರೊಫೆಷನಲ್ ಆಗಿ ಮಾಡಲಿ ಅಂತೇಳಿ. ಪ್ರೊಫೆಷನಲಿ ಕಸದಿಂದ ರಸ ತೆಗಿಬೇಕು. ಈ ಹಸಿರು ದಳ ಟೀಮು ಇದು ಪಾಪ ಭಾಳ ಹಸಿರು ದಳ ಟೀಮು ಸತಾರ ಇವರೆಲ್ಲ ಸೇರಿಕೊಂಡು ಒಂದು ಹೊಸ ಟೆಕ್ನಾಲಜಿನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಇವ್ರಿಗೆ ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಡ್ತದೆ. ಇದು ಯಶಸ್ಸಾಗಬೇಕು. ಇದಾದ್ಮೇಲೆ ಬೇರೆ ಕಡೆ ಎಲ್ಲ ರಿಪ್ಲಿಕೇಟ್ ಮಾಡ್ತೀವಿ. ಕಸ ಎಸೆಯೋದನ್ನು ತಡೆಯೋದಕ್ಕೆ 250 ರೂಪಾಯಿ ಬಹುಮಾನ ಕೊಡ್ತಾರೆ, ವಿಡಿಯೋ ಮಾಡಿ ಕಳಿಸ್ತಾರೆ. ಅವೆಲ್ಲ ಕೊಟ್ಟಿದ್ದೀವ್ರಿ. ಈಗ ಎಲ್ಲ ಲಾರಿಯವ್ರಿಗೂ ನಮ್ಮ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡು ತೊಗೊಂಡೋಗಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಜಾಗ ಇಲ್ಲ ಅಂದ್ಬಿಟ್ಟು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಹಾಕ್ಬಿಡ್ತಾರೆ. ಅದೆಲ್ಲ ವ್ಯವಸ್ಥಿತವಾಗಿ ಜಾಗಕ್ಕೆ ಹಾಕಬೇಕು, ದೂರ ಹೋಗ್ಬೇಕಾಯ್ತದೆ ಅಂತ. ಸೊ ಅದಕ್ಕೆಲ್ಲ ಮಾಡಿದ್ದೀವಿ. ಕೆಲವರೆಲ್ಲ ತಂದು ರೋಡಲ್ಲಿ ಸೈಡಲ್ಲಿ ಬಿಸಾಕ್ಬಿಟ್ಟು ಹಾಕೋದು ಇದೆಲ್ಲ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ಕ್ಯಾಮ್ರಾಗಳು ಹಾಕಿದ್ದೀವಿ. ಈಗಾಗಲೇ ಸುಮಾರು ಈ ರೀತಿ ಕಂಡು ಹಿಡಿದು ನಾವು ಅವ್ರಿಗೆಲ್ಲ ಫೈನ್ಗಳೆಲ್ಲ ಹಾಕ್ತಾಯಿದ್ವಿ. ಎಲ್ಲ ವೆಹಿಕಲ್ ಅವರು ಕೂಡ ಎಲ್ಲ ನೋಟಿಸ್ ಪೊಲೀಸರು ಇಶ್ಯೂ ಮಾಡಿದ್ದಾರೆ. ಆದಷ್ಟು ಬೆಂಗಳೂರು ಸ್ವಲ್ಪ ಕ್ಲೀನಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ನಾಗರಿಕರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ ಬರಬೇಕು. ನಾಗರಿಕರಿಗೆ ಸಹಕಾರ ಕೊಡಬೇಕು. ಸೊ ಎಲ್ಲೂ ಕೂಡ ಈ ರೀತಿ ರೋಡಲ್ಲಿ ಎತ್ಕೊಂಡೋಗಿ ಬಿಸಾಕಕ್ಕೆ ಆಗಬಾರ್ದು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಲ್ಲೇ ರೋಡ್ ಪಕ್ಕ ಎಲ್ಲ ಆಗ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಎಲ್ಲೇ ಯಾರೇ ಆಗಲಿ ಅದಕ್ಕೊಂದು ತಂಡ, ಪ್ರತಿ ಒಂದೊಂದು ಕಾರ್ಪೊರೇಷನಲ್ಲಿ ಕೂಡ ಒಂದು 5-5 ಜನದ ತಂಡ ರಚನೆ ಮಾಡ್ತಾಯಿದ್ವಿ. ಎಲ್ಲ ಹೋಗಿ ರೌಂಡ್ ಹೊಡಿಬೇಕು. ಎಲ್ಲಿ ಕಸ ಇರ್ತದೆ ಬಂದು ರಿಪೋರ್ಟ್ ಮಾಡಬೇಕು. ಆ ಕಸನೆಲ್ಲ ಕ್ಲೀನ್ ಮಾಡಬೇಕು. ಅದು ಕೂಡ ನಾನು ನಮ್ಮ ಮೊನ್ನೆ ತಾನೇ ನಾವು ಅವ್ರಿಗೆಲ್ಲ ಪರ್ಮಿಟ್ ಮಾಡಿದ್ವಲ್ಲ 14,000 ಜನ, ಅವ್ರದ್ದೊಂದು ಟೀಮ್ ಮಾಡಿ ಅಂತ ಪೌರ ಕಾರ್ಮಿಕರಿಗೆ ನಾನು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಸೊ MLAಗಳಿಗೂ ಹೇಳ್ತೀನಿ, ನಾನು ನಮ್ಮ ಸ್ಥಳೀಯ ಮುಖಂಡಗಳಿಗೂ ಹೇಳ್ತೀನಿ, ಪ್ರತಿಯೊಂದು ವಾರ್ಡಲ್ಲೂ ಕೂಡ 33 ಪ್ಯಾಕೇಜ್ ಇರುತ್ತೆ. ಸೊ ಅವರೆಲ್ಲರೂ ಕೂಡ ಅದನ್ನು ಕಸ ಎತ್ಕೊಂಡೋಗಿ ಕ್ಲೀನ್ ಮಾಡೋಂಥ ಕೆಲಸ ಮಾಡಬೇಕು. ಏಕತಾ ಪರಿವರ್ತನೆ ಕಡಿಮೆ ಅರ್ಜಿ ಸಲ್ಲಿಕೆ ಇದೆ, ವಿಸ್ತರಣೆ ಆಗುತ್ತೆ 100 ದಿನಗಳ ಬಿಡುವು. ಅದು ಆಮೇಲೆ ಮಾತಾಡ್ತೀನಿ, ಫಸ್ಟ್ ಇದು ಮುಗಿಲಿ. ಸರ್, ನಾಳೆ CMನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೀರಿ. ಆಯ್ತು, ನೀವು ಬನ್ನಿ. ಸರ್, ಈಗ ಕಸದ ಮಾಫಿಯಾ ಅಂತ ಪ್ರಸ್ತಾಪ ಮಾಡಿದ್ರೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ವಹಿಸುತ್ತೆ ಅಂತ ಸರ್? ನೋಡಪ್ಪ, ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಇವತ್ತು ನಾವು ಇದಕ್ಕೆ ಕಡಿಮೆ ಮಾಡಬೇಕು ಅಂತೇಳಿ ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಎಲ್ಲ ಪ್ರೊಫೆಷನಲ್ ಆಗಿ ಮಾಡಲಿ ಅಂತೇಳಿ. ಪ್ರೊಫೆಷನಲಿ ಕಸದಿಂದ ರಸ ತೆಗಿಬೇಕು. ಈ ಹಸಿರು ದಳ ಟೀಮು ಇದು ಪಾಪ ಭಾಳ ಹಸಿರು ದಳ ಟೀಮು